ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರು ಸದ್ಯ ಒಂದು ದೊಡ್ಡ ಬದಲಾವಣೆಯ ಹಂತವನ್ನ ಎದುರಿಸುತ್ತಿದ್ದಾರೆ. ಇದು ಸುಮ್ಮನೆ ಕಳೆದು ಹೋಗುವ ಸಮಯ ಅಲ್ಲ, ಬದಲಿಗೆ ತಮ್ಮನ್ನ ತಾವು ಅರ್ಥ ಮಾಡಿಕೊಂಡು ಭವಿಷ್ಯವನ್ನ ಇನ್ನಷ್ಟು ಗಟ್ಟಿಯಾಗಿ ಕಟ್ಟಿಕೊಳ್ಳಲು ಸಿಕ್ಕಿರೋ ಒಂದು ಅದ್ಭುತ ಅವಕಾಶ. ಹಾಗಾದ್ರೆ ಈ ಪ್ರಯಾಣದ ನಿಜವಾದ ಅರ್ಥ ಏನು? ಬನ್ನಿ ಒಟ್ಟಿಗೆ ಸೇರಿ ಇದನ್ನ ತಿಳ್ಕೊಳ್ಳೋಣ. ಈಗ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಿರ್ಬೋದು, ಇದೆಲ್ಲ ಮುಗೀತಾ, ನನ್ನ ಕಥೆ ಇಷ್ಟೇನಾ ಅಂತ. ಆದ್ರೆ ನೋಡಿ, ಜ್ಯೋತಿಷ್ಯದ ಪ್ರಕಾರ ಇದು ಅಂತ್ಯ ಅಲ್ಲವೇ ಅಲ್ಲ, ಬದಲಿಗೆ ಜೀವನದ ಒಂದು ದೊಡ್ಡ ತಿರುವು. ಇಲ್ಲಿವರೆಗೂ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯೋಕೆ ಮತ್ತು ಮುಂದಿನ ಬದುಕಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಸಿಕ್ಕಿರೋ ಒಂದು ಗೋಲ್ಡನ್ ಚಾನ್ಸ್ ಇದು. ಈ ಸಮಯವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಒಪ್ಕೋಬೇಕಾದ ವಿಷಯ ಏನಂದ್ರೆ, ಇದು ಸಡನ್ ಆಗಿ ಆಗೋ ಬದಲಾವಣೆ ಅಲ್ಲ, ಇದೊಂದು ಲಾಂಗ್ ಜರ್ನಿ. ಪ್ರತಿದಿನ ಇಡೋ ಒಂದೊಂದು ಸಣ್ಣ ಹೆಜ್ಜೆ, ಪ್ರತಿ ಅನುಭವದಿಂದ ಕಲಿಯೋ ಒಂದೊಂದು ಪಾಠ, ಇದೆಲ್ಲ ಸೇರಿ ಒಂದು ಬಲಿಷ್ಠವಾದ ಭವಿಷ್ಯವನ್ನ ರೂಪಿಸ್ತಿದೆ. ನೋಡಿ, ಈ ಮಾತಿದೆಯಲ್ಲ, ಇದು ಇವತ್ತಿನ ಪರಿಸ್ಥಿತಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ನಿಜವಾದ ಸಕ್ಸಸ್ ಆತುರಪಟ್ರೆ ಸಿಗಲ್ಲ. ಅದಕ್ಕೆ ಶಿಸ್ತು ಬೇಕು, ತಾಳ್ಮೆ ಬೇಕು, ಮತ್ತೆ ನಿರಂತರವಾಗಿ ಕಲಿಯುವ ಮನಸ್ಸು ಬೇಕು. ಈ 3 ಗುಣಗಳೇ ಈ ಪ್ರಯಾಣದಲ್ಲಿ ನಿಮ್ಮ ಅಸಲಿ ಶಕ್ತಿಯಾಗಿರುತ್ತೆ. ಹಾಗಾದ್ರೆ ಈ ಬದಲಾವಣೆ ಯಾಕಾಗ್ತಿದೆ? ಯಾವ ಗ್ರಹಗಳು ಇದ್ರ ಹಿಂದೆ ಕೆಲಸ ಮಾಡ್ತಿವೆ? ನೋಡೋಣ ಬನ್ನಿ. ಸದ್ಯಕ್ಕೆ ಕೆಲವು ಮುಖ್ಯ ಗ್ರಹಗಳ ಪ್ರಭಾವ ಸಿಂಹರಾಶಿಯ ಮೇಲೆ ತುಂಬಾನೇ ಇದೆ. ಇವನ್ನ ಚಾಲೆಂಜ್ ಅಂತ ಹೆದರಿಕೊಳ್ಳೋ ಬದಲು ಅವು ಏನು ಪಾಠ ಕಲಿಸ್ತೇವೆ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಹಂತವನ್ನ ದಾಟೋದು ತುಂಬಾನೇ ಸುಲಭ ಆಗುತ್ತೆ. ಮೊದಲನೇದಾಗಿ ಲಗ್ನದಲ್ಲೇ ಕೇತು ಇದ್ದಾನೆ. ಇದ್ರಿಂದೇನಾಗುತ್ತೆ ಅಂದ್ರೆ 100 ಜನರ ಮಧ್ಯೆ ಇದ್ರೂ ಒಂಟಿತನ ಕಾಡ್ಬೋದು. ಯಾರೂ ನನ್ನನ್ನ ಅರ್ಥನೇ ಮಾಡ್ಕೋತಿಲ್ಲ ಅನ್ನೋ ಫೀಲಿಂಗ್ ಬರ್ಬೋದು. ಆದ್ರೆ ಇದಕ್ಕೆ ಭಯ ಪಡಬೇಕಾಗಿಲ್ಲ. ಕೇತುವಿನ ಉದ್ದೇಶ ನಿಮ್ಮನ್ನ ಹಾಳ್ಮಾಡೋದಲ್ಲ, ಬದಲಾಗಿ ನಿಮ್ಮ ಲೈಫ್ನ ಪ್ಯೂರಿಫೈ ಮಾಡಿ ನಿಮ್ಮ ನಿಜವಾದ ಆತ್ಮಶಕ್ತಿ ಏನು ಅಂತ ನಿಮ್ಗೆ ಪರಿಚಯ ಮಾಡಿಸೋದು. ಇದು ಹೊರಗಿನ ಗದ್ದಲದಿಂದ ನಿಮ್ಮನ್ನ ನಿಮ್ಮೊಳಗೆ ನೋಡೋ ಹಾಗೆ ಮಾಡುವೊಂದು ಪ್ರಾಸೆಸ್. ಇನ್ನೊಂದು ಕಡೆ ರಾಹು ಪಾಲುದಾರಿಕೆಯ ಸ್ಥಾನದಲ್ಲಿದ್ದಾನೆ. ರಾಹು ಅಂದ್ರೆ ಏನ್ ಗೊತ್ತಾ? ಭ್ರಮೆ, ಒಂದ್ ರೀತಿಯ ಮಂಜು ಕವಿದ ಹಾಗೆ. ಇದರಿಂದ ಬಿಸ್ನೆಸ್ ಪಾರ್ಟ್ನರ್ಗಳು, ಸ್ನೇಹಿತರು ಅಥವಾ ಸಂಗಾತಿಯ ಜೊತೆ ಸುಲಭವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಹೇಳಿದ್ದೊಂದು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು, ಹೀಗಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಟೈಮ್ನಲ್ಲಿ ಕಣ್ಮುಚ್ಚಿ ಯಾರನ್ನೂ ನಂಬೇಡಿ. ಯಾವುದೇ ಅಗ್ರಿಮೆಂಟ್ಗೆ ಸೈನ್ ಹಾಕೋ ಮುಂಚೆ 10 ಅಲ್ಲ 100 ಸಾರಿ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಹಾಗೆಯೇ ಶನಿಯ ಪ್ರಭಾವ ಕೂಡ ಇದೆ. ಶನಿ ಏನ್ ಮಾಡ್ತಾನೆ ಅಂದ್ರೆ ಎಲ್ಲವನ್ನೂ ಸ್ಲೋ ಮಾಡ್ತಾನೆ. ನೀವು ಎಷ್ಟು ಫಾಸ್ಟಾಗಿ ಮುಂದೆ ಹೋಗೋಕೆ ಟ್ರೈ ಮಾಡಿದ್ರೂ ಕೆಲ್ಸಗಳು ಡಿಲೇ ಆಗತ್ತೆ, ರಿಸಲ್ಟ್ಸ್ ತಡವಾಗಿ ಬರುತ್ತೆ. ಶನಿ ಒಂದೇ ಒಂದು ವಿಷಯ ಹೇಳ್ತಿದ್ದಾನೆ, ಆತುರ ಬೇಡ. ಶನಿ ಇಲ್ಲಿ ಶಿಕ್ಷೆ ಕೊಡೋಕ್ ಬಂದಿಲ್ಲ, ಬದಲಿಗೆ ತಾಳ್ಮೆಯ ಟ್ರೈನಿಂಗ್ ಕೊಡೋಕ್ ಬಂದಿದ್ದಾನೆ. ಇಲ್ಲಿ ಕಲಿಯೋ ಈ ತಾಳ್ಮೆನೆ ಮುಂದೆ ದೊಡ್ಡ ಯಶಸ್ಸನ್ನ ತಂದುಕೊಡುತ್ತೆ. ಸರಿ, ಕೇವಲ ಸವಾಲುಗಳು ಮಾತ್ರ ಇಲ್ಲ, ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡೋಕೆ ಕೆಲವು ಅದ್ಭುತ ಶಕ್ತಿಗಳೂ ಜೊತೆಗಿವೆ. ಇವುಗಳನ್ನ ಈ ಜರ್ನಿಗೆ ಸಿಕ್ಕಿರೋ ಸೀಕ್ರೆಟ್ ವೆಪನ್ಸ್ ಅಂತನೂ ಹೇಳ್ಬೋದು. ಈ ಶಕ್ತಿಗಳೇ ಈ ಪ್ರಯಾಣಕ್ಕೆ ಬೇಕಾದ ಅಸ್ತ್ರಗಳು. 5ನೇ ಮನೆಯಲ್ಲಿರೋ ಮಂಗಳ ನಿಮ್ಮನ್ನ ಬಲಶಾಲಿಯಾಗಿಸಿದ್ದಾನೆ. ಇದರಿಂದ ನಿಮ್ಮ ತಲೆ ಈಗ ಒಂದು ಬುಲೆಟ್ ಟ್ರೈನ್ನ ವೇಗದಲ್ಲಿ ಕೆಲಸ ಮಾಡ್ತಿದೆ. ಹೊಸ ಹೊಸ ಐಡಿಯಾಗಳು, ಸೃಜನಾತ್ಮಕತೆ, ಅಬ್ಬಬ್ಬಾ! ಅದರಲ್ಲೂ ಬರವಣಿಗೆ, ಡಿಸೈನಿಂಗ್ ಮತ್ತು ಬಿಸ್ನೆಸ್ನಂತಹ ಫೀಲ್ಡ್ಗಳಲ್ಲಿ ಕ್ರಿಯೇಟಿವಿಟಿ ಜ್ವಾಲಾಮುಖಿ ಥರ ಚಿಮ್ಮುತ್ತಿದೆ. ಅಷ್ಟೇ ಅಲ್ಲ, ಅದೃಷ್ಟವನ್ನು ತರುವ ಗುರು ಕೂಡ ಲಾಭದ ಸ್ಥಾನದಲ್ಲಿದ್ದಾನೆ. ಇದರರ್ಥ ಹಣ ಮತ್ತು ಅವಕಾಶಗಳು ಖಂಡಿತ ಬರುತ್ತೆ. ಆದ್ರೆ ಅವುಗಳು ನೀವು ಅಂದುಕೊಂಡಷ್ಟು ಬೇಗ ಬರದೇ ಇರ್ಬೋದು. ಹಿಂದೆ ಮಾಡಿದ ಕೆಲಸ, ಹಳೇ ಕಾಂಟ್ಯಾಕ್ಟ್ಸ್ ಮೂಲಕ ಈಗ ಒಳ್ಳೆ ಫಲಿತಾಂಶ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈಗ ಬರೋಣ ಈ ಇಡೀ ಸಮಯದ ಅತ್ಯಂತ ಪ್ರಮುಖ ಪಾಠದ ಕಡೆಗೆ. ಒಂದು ಕಡೆ ಫಾಸ್ಟಾಗಿ ಮುನ್ನುಗ್ಬೇಕು ಅನ್ನೋ ಆಸೆ, ಇನ್ನೊಂದು ಕಡೆ ನಿಧಾನವಾಗಿ ಹೋಗ್ಲೇಬೇಕಾದ ಅನಿವಾರ್ಯತೆ. ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋದೇ ಈ ಹಂತದ ನಿಜವಾದ ಪರೀಕ್ಷೆ. ಇದನ್ನ ಒಂದು ರೀತಿ ಇಂಟರ್ನಲ್ ಟಗ್ ಆಫ್ ವಾರ್ ಅಂದ್ರೆ ಆಂತರಿಕ ಹಗ್ಗಜಗ್ಗಾಟಕ್ಕೆ ಹೋಲ್ಸಬಹುದು. ಒಳಗಿರೋ ಮಂಗಳನ ಶಕ್ತಿ ಮುಂದೆ ನುಗ್ಗು, ರಿಸ್ಕ್ ತಗೋ ಅಂತ ಹೇಳಿದ್ರೆ, ಶನಿಯ ಪ್ರಭಾವ ಇರಿರೋ, ನಿಧಾನ, ಸ್ಟೆಬಿಲಿಟಿ ನೋಡ್ಕೋ ಅಂತ ಎಚ್ಚರಿಸುತ್ತೆ. ಇದು ಹೇಗಿದೆ ಅಂದ್ರೆ ಕಾರಿನ ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಎರಡನ್ನೂ ಒಂದೇ ಸಲ ಒತ್ತಿದ ಹಾಗೆ ಆಗಿದೆ ಪರಿಸ್ಥಿತಿ. ಈ ಹಂತದಲ್ಲಿ ಗೆಲ್ಲುವ ಸೀಕ್ರೆಟ್ ಈ ಮಾತಲ್ಲೇ ಅಡಗಿದೆ. ಯಾವಾಗ ಸ್ಪೀಡ್ ಹೆಚ್ಚಿಸ್ಬೇಕು ಮತ್ತು ಯಾವಾಗ ಬ್ರೇಕ್ ಹಾಕ್ಬೇಕು ಅನ್ನೋ ರಿದಮ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಈ ಸಮಯವನ್ನ ತಮ್ಮ ಕಂಟ್ರೋಲ್ಗೆ ತಗೋತಾರೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ದೈನಂದಿನ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಕೆಲವು ಸಲಹೆಗಳನ್ನ ನೋಡೋಣ. ವೃತ್ತಿ, ಕುಟುಂಬ, ಪ್ರೀತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು?
ಮೊದಲನೇದಾಗಿ ವೃತ್ತಿಜೀವನದಲ್ಲಿ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿ ಕಾಣಿಸ್ತೆ, ಆದರೆ ಮಾತನಾಡುವಾಗ ಹುಷಾರಾಗಿರಿ. ಇನ್ನು ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸ್ಬೋದು, ಸೊ ಆದಷ್ಟು ಶಾಂತವಾಗಿರಿ. ಪ್ರೀತಿಯ ವಿಷಯಕ್ಕೆ ಬಂದ್ರೆ ನಿಮ್ಮ ಆಕರ್ಷಣೆ ಹೆಚ್ಚಾಗಿರೋದ್ರಿಂದ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕೆ ಇದು ಒಳ್ಳೆ ಸಮಯ. ಇನ್ನು ಹಣಕಾಸು, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಫಾಸ್ಟಾಗಿ ಬರೋ ಲಾಭಕ್ಕಿಂತ ಸೇಫ್ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಈ ಗ್ರಹಗಳ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಮತ್ತು ಒಳಗಿನ ಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಇಲ್ಲಿದೆ 3 ಸರಳ ಪರಿಹಾರಗಳು. 1. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಲಗೊಳ್ಳುತ್ತಾನೆ. 2. ಶಿವನ ಆರಾಧನೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಮತ್ತು 3. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ರಾಹುಕೇತುಗಳ ನೆಗೆಟಿವ್ ಪ್ರಭಾವನ ಬ್ಯಾಲೆನ್ಸ್ ಮಾಡಬಹುದು. ಈ ಇಡೀ ಪ್ರಯಾಣವನ್ನ ಒಟ್ಟಾರೆಯಾಗಿ ನೋಡಿದಾಗ ಒಂದು ವಿಷಯ ತುಂಬಾ ಸ್ಪಷ್ಟವಾಗುತ್ತೆ. ಇದು ಕೇವಲ ಕಷ್ಟಗಳ ಸರಣಿಯಲ್ಲ, ಬದಲಿಗೆ ಇದೊಂದು ಪುನರ್ಜನ್ಮದ ಪ್ರಕ್ರಿಯೆ. ನಿಮ್ಮೊಳಗಿನ ಸಿಂಹವನ್ನ ಜಾಗೃತಗೊಳಿಸೋ ಸಮಯ ಇದು. ಇಲ್ಲಿಯವರೆಗೆ ಅನುಭವಿಸಿದ ಗೊಂದಲ, ವಿಳಂಬ ಮತ್ತು ಎಮೋಷನಲ್ ಪ್ರೆಷರ್ ಇದೆಲ್ಲ ನಿಮ್ಮನ್ನ ವೀಕ್ ಮಾಡೋಕೆ ಬಂದಿರೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ನಿಮ್ಮನ್ನ ಇನ್ನಷ್ಟು ಪ್ರಬುದ್ಧರನ್ನಾಗಿ, ಇನ್ನಷ್ಟು ಆಳವಾದ ವ್ಯಕ್ತಿಯನ್ನಾಗಿ ಮಾಡೋಕೆ ಬಂದುದೇ. ಇದು ಒಂದು ರೀತಿಯಲ್ಲಿ ನಿಮ್ಮನ್ನ ಶುದ್ಧೀಕರಿಸುವ ಪ್ರಕ್ರಿಯೆ. ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ, ನೀವು ಎದುರಿಸ್ತಿರುವ ಈ ಪರೀಕ್ಷೆಯೇ ನಿಮ್ಮ ಪರಿವರ್ತನೆ. ಈ ಪರೀಕ್ಷೆಯನ್ನ ದಾಟಿದ್ಮೇಲೆ ನೀವು ಪೆಹಲಿನಂತೇ ಇರೋದಿಲ್ಲ, ಬದಲಿಗೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೀರಿ. ಈ ಹಂತವು ನಿಮ್ಮನ್ನ ಭಯಪಡಿಸೋಕ್ ಬಂದಿಲ್ಲ, ಬದಲಿಗೆ ನಿಮ್ಮನ್ನ ಸಿದ್ಧಗೊಳಿಸೋಕ್ ಬಂದಿದೆ. ನಿಮ್ಮೊಳಗಿನ ನಿಜವಾದ ನಾಯಕ, ನಿಜವಾದ ಸಿಂಹ ಈಗ ಎಚ್ಚೆತ್ತುಕೊಳ್ತಿದೆ. ಹಾಗಾದ್ರೆ ಪ್ರಶ್ನೆ ಇಷ್ಟೇ: ಈ ಜಾಗೃತಗೊಂಡ ಶಕ್ತಿಯಿಂದ ಮುಂದೆ ಏನನ್ನು ಸೃಷ್ಟಿಸಲು ಹೊರಟಿದ್ದೀರಿ? ಈ ಪ್ರಶ್ನೆಗೆ ಉತ್ತರ ನಿಮ್ಮೊಳಗನೇ ಇದೆ.